ಒಂದ್ ನಿಮಿಷ ಕೇಳಿಸ್ಕೊಳ್ಳಿಪ್ಪ. ಮಾನ್ಯ ಶ್ರೀ ಯಡಿಯೂರಪ್ಪನವರು ಅಸೆಂಬ್ಲಿಯಲ್ಲಿ ಹೇಳಿದ ಮಾತನ್ನ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ದುರ್ಯೋಧನನ ಲಾಂಛನ ನಾಗರ ಹಾವು, ಈ ಕುಮಾರಸ್ವಾಮಿ ದೇವೇಗೌಡರ ಲಾಂಛನ ಅದೇ ನಾಗರ ಹಾವು. ಎರಡು ತಲೆ ನಾಗರ ಹಾವುಗಳು. ಕುಮಾರ್ ಅವರೇ ನನ್ ಧ್ವನಿ ಕೇಳಿಸ್ತಾ ಇದ್ಯಾ? ಕುಮಾರ್ ಅವರೇ ನನ್ ಧ್ವನಿ ಕೇಳಿಸ್ತಾ ಇದ್ಯಾ? ಕುಮಾರ್ ಅವರೇ ನನ್ ಧ್ವನಿ ಕೇಳಿಸ್ತಾ ಇದ್ಯಾ? 35 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಗೊತ್ತಿರ್ಲಿಲ್ವಾ ನಿಮ್ಗೆ? ಕೈ ಕಟ್ಕೊಂಡೋಗಿದ್ರು ನಮ್ಮ ನಾಯಕರು ಅವ್ರ ಜೊತೆ ಒಪ್ಪಂದ ಮಾಡ್ಕೊಳಕ್ಕೆ ಅವ್ರಿಗೆ ಮುಖ್ಯಮಂತ್ರಿ ತಟ್ಟೆ ಕೊಟ್ರಲ್ರಿ. ಮುಖ್ಯಮಂತ್ರಿ ಸ್ಥಾನ ಕೊಟ್ರಲ್ಲ. ನಾಚಿಕೆ ಆಗಲ್ಬೇಕ್ರಿ, ಸ್ವಲ್ಪ ಜೆಡಿಎಸ್ ಅಲ್ಲಿ ಇದ್ದು ಕೈ ತೋರಿಸ್ಕೊಂಡು ಮಾತಾಡ್ತಿರಲ್ಲ. ಯಡಿಯೂರಪ್ಪನವರು ಸ್ವಂತ ಬಲದಿಂದ ಪಕ್ಷ ಕಟ್ಟಿದ್ದಾರೆ, ಸ್ವಂತ ಬಲದಿಂದ ಪಕ್ಷ ಕಟ್ಟಿ 104 ಸ್ಥಾನ ತಂದಿದ್ರು. 104 ಸ್ಥಾನ ತಂದಿದ್ರು. ಅವ್ರಿಗೆ ಅಧಿಕಾರ ಸಿಕ್ಬಿಡುತ್ತೆ ಅಂತ ಹೇಳಿ ನಿಮ್ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರ ಮನೆಗೆ ಓಡೋಗ್ಬಿಟ್ರಲ್ರಿ ಪದ್ಮನಾಭ ನಗರಕ್ಕೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ನೀವೇ ಅವ್ರ ಮನೆ ಬಾಗಿಲು ಸನ್ಮಾನಿಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮುಂದೆ ಇವತ್ತು 35 ವರ್ಷದಿಂದ ಗೊತ್ತಾಗ್ಲಿಲ್ವಾ? ಅವ್ ಯಾವ್ದು ಒಂದು ಆಗ್ರಹ ಯಾವ್ದು ಗೊತ್ತಿಲ್ಲ ನಿಮ್ಗೆ? ಅರ್ಥ ಮಾಡ್ಕೊಬೇಕಾಗ್ತದೆ. ಕುಮಾರ್ ಅವರು ಏನು ಕಾಂಗ್ರೆಸ್ ವಕ್ತಾರನಾಗ ಸಮರ್ಥಿಸ್ಕೊಬೇಕು. ದೇವೇಗೌಡರನ್ನ ಬೈದ್ಬಿಟ್ರೆ, ಕುಮಾರಣ್ಣನ ಬೈದ್ಬಿಟ್ರೆ ಸತ್ಯ ಮಾತಾಡೋಣ. ನಾಯಕರಿಗೆ ಬಿಟ್ಟಿಲ್ಲ, ನಿಮಗೂ ಇಕ್ತಾರೆ. ಈ ರಾಜ್ಯದ ಜನತೆಗೆ ಇಕ್ಕವ್ರೆ, ನಿಮಗೂ ಕೂಡ ನಾಮ ಇಕ್ತಾರೆ. ಅಕ್ಕಪಕ್ಕದಲ್ಲಿ ನಿಮ್ಮ ಜಿ ಪರಮೇಶ್ವರ್ ಅವ್ರಿಗೂ ಇಕ್ಕಿದ್ದಾರೆ, ನಾಮ ಇಕ್ಕಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಇಕ್ಕಿದ್ದಾರೆ. ಯಡಿಯೂರಪ್ಪನವರು 104 ಸೀಟ್ ತಗೊಂಡ್ರಲ್ಲ, ಅವತ್ತು ಇನ್ನ ಬಿಜೆಪಿ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತೇಳಿ ಪದ್ಮನಾಭ ನಗರಕ್ಕೆ ನಿಮ್ಮ ಸಿದ್ದರಾಮಯ್ಯನವರು ಅಧಿಕಾರವನ್ನ, ಸಿಎಂ ಸ್ಥಾನವನ್ನ ನಿಮ್ಗೆ ಕೊಡ್ತೀವಿ ಅಂತೇಳಿ ದೇವೇಗೌಡರು ಮನೆ ಬಾಗ್ಲಿಗೆ ಇಡೀ ಸರ್ಕಾರ, ಇಡೀ ನಿಮ್ಮ ಆ ಸರ್ಕಾರ ಹಿಂದಿದ್ದ ಸರ್ಕಾರ MLA-ಗಳನ್ನೆಲ್ಲ ಕರ್ಕೊಂಡು ಪದ್ಮನಾಭ ನಗರದಲ್ಲಿ ಪಿರಿಯಡ್ ಮಾಡಿದ್ರಲ್ಲಪ್ಪ ನೀವು. ದೇವೇಗೌಡರು ಮನೆ ಎಲ್ಲೋಗಿದ್ರಪ್ಪ ನೀವು? ಎಲ್ಲೋಗಿದ್ರಿ ನೀವು? ನಾಚಿಕೆ ಬೇಡವೇನ್ರಿ ಅದ್ ಮಾತಾಡಕ್ಕೆ? ತಮಿಳ್ನಾಡು ಬೇಡವೇನ್ರಿ? ಒಂದ್ ಕಡೆ ಅರವಿಂದ್ ಕೇಜ್ರಿವಾಲ್ ಮುಗಿಸಿದ್ರು, ಒಂದ್ ಕಡೆ ಸ್ಟಾಲಿನ್ ಮುಗಿಸಿದ್ರು, ಎಲ್ರನ್ನೂ ಮುಗಿಸ್ಬಿಟ್ರು. ಒಂಥರ ಆ ಒಪ್ಪಂದನೇ ಕಳ್ಕೊಂಡು ನಾವು ನಿಮ್ಗೆ ವಿಜಯ್ಗೆ ಇವತ್ತೇನೋ ಪಾಪ ವಿಜಯ್ ಪಾಪ ಅವರ ಒಂದು ಫ್ಯಾನ್ ಫಾಲೋಯನ್ಸ್ಗೆ ಏನೋ ಮುಖ್ಯಮಂತ್ರಿ ಆಗಿದ್ದಾರೆ, ಒಪ್ಕೊಳ್ಳೋಣ. ನಿಮ್ಗೆ ಅಷ್ಟು ಆತರ 2 ಮಂತ್ರಿ ಸಿಕ್ಬಿಡುತ್ತಲ್ಲ, ಇಲ್ಲಿಂದನೂ ಏನಾರು ಒಂದಷ್ಟು ಗಿಫ್ಟ್ ಬರುತ್ತಲ್ಲ, ಫಂಡ್ ಬಂದ್ಬಿಡುತ್ತಲ್ಲ ಅಂತೇಳಿ DMK ಅಧ್ಯಕ್ಷನ ಜೊತೆ ಮಾತೇ ಆಡ್ದೇನೆ ಏಕಾಏಕಿ ಡೆಲ್ಲಿಯಿಂದ ನಮ್ ಸಪೋರ್ಟ್ ಇದೆ ಅಂತ ಹೇಳಿ ಆ 4 ಜನ MLA-ಗಳನ್ನ ಕಳಿಸಿ 2 ಮಂತ್ರಿ ಕೊಡಿ ಅಂತ ಕೇಳ್ಕೊಳ್ತಾರಲ್ಲ, ಇದೊಂದು ಪಕ್ಷ ಏನ್ರಿ? ಇದು ರಾಷ್ಟ್ರೀಯ ಪಕ್ಷನಾ ನಿಮ್ದು? ಅಲ್ಲ, ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ನೋಡಿ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡ್ಬಿಟ್ಟು ಹಿಂದೆ ಕೊಟ್ಟಂತ ಇವರು ನೋವುಗಳಿದಾವೆಲ್ಲ, ಕಾಟಗಳಿದಾವೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿರೋಂಥದ್ದು. ಸಿದ್ದರಾಮಯ್ಯ ಒಂದ್ ಕಡೆ, ಈ ಕಡೆ DK ಶಿವಕುಮಾರ್ ಒಂದ್ ಕಡೆ, ಯಾವ್ಯಾವ ರೀತಿ ಕಾಟ ಕಟ್ಟರು. ಆ ಕಾರಣಕ್ಕೋಸ್ಕರ ಸನ್ಮಾನ್ಯ ಶ್ರೀ ಕುಮಾರಣ್ಣವ್ರು ಹೇಳಿದ್ದು, ನಾನೊಂಥರ ಸಾಂದರ್ಭಿಕ ಶಿಶು, ಸಂಪೂರ್ಣ ಸರ್ಕಾರ ಬರ್ಲಿ, ಸಂಪೂರ್ಣ ಬೆಂಬಲ ಬರ್ಲಿ, ನಾನು ನಿರ್ಧಾರಗಳು ತಗೊಂತೀನಿ ಅಂತ. ಅದನ್ನ ಬಿಟ್ಬಿಟ್ಟು 35 ವರ್ಷದಿಂದ ನಾನು JDS ಅಲ್ಲಿ ಇದ್ದೆ, ಕುಮಾರಣ್ಣವರು ಬಿಳಿ ಆನೆ ಅಂದ್ರು, ಮತ್ತೊಂದು ಅಂತ ಹೇಳಿದ್ರು. ಇವೆಲ್ಲ ಮಾತಾಡಂತದ್ದು ನಾನು ಇದ್ ಮಾಡಿಲ್ಲ. ಇವತ್ತೇನಾದ್ರೂ ಕೂಡ ಇಷ್ಟೊಂದು ಕೂಡ ಮಾತಾಡ್ತಾ ಇದ್ದಾರೆ ಕುಮಾರ್ ಅವರು ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಸರ್. ಕಾಂಗ್ರೆಸ್ ವಕ್ತಾರರು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದೇ ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ. ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ ಕುಮಾರ್ ಏನಿದೆ ಸರ್ ಕೊಡಕ್ಕೆ? ಕುಮಾರ್ ಅವರೇ ಏನಿಲ್ಲ, ಮತ್ತೆ ಅಧಿಕಾರಕ್ಕೆ ಬರಲ್ಲ ಕಾಂಗ್ರೆಸ್ ಪಕ್ಷ ಅನ್ನುವಂತ ಕಾರಣಕ್ಕೆ ತರಾತುರಿಯ ಬದಲಾವಣೆಯ ಸಹಕಾರ ಆಗ್ತಾ ಇದೆ. ಗವರ್ಮೆಂಟ್ ಕತೆ ಏನು ಅಂತ ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು.
ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ನಡೆಸಿ ಅಂತ ಹೇಳಿದ್ರೆ ಸರ್ಕಾರ ಕಫಿಡೇಟ್ ಹಾಕೊಂಡವ್ರೆ. ದಯವಿಟ್ಟು ಕ್ಷಮೆ ಕೇಳ್ತಾ ಇದೀನಿ, ನೀವು 8 ವಾರ ಟೈಮ್ ಕೊಡಿ ಅಂತ. ಯಾಕೆ ಹೇಳಿ? ಆಲ್ ರೈಟ್ ಲೆಟ್ ಹಿಮ್ ಆನ್ಸರ್. ನೋಡಿ, 2028ಕ್ಕೆ JDS ಬಿಜೆಪಿ ಎರಡೂ ಮೈತ್ರಿ ಪಕ್ಷಗಳು ಎಷ್ಟೇ ಒದರಾಡಿದ್ರು ಬಂದೇ ಬರುತ್ತೆ. ಅಧಿಕಾರ ಜೆಡಿಎಸ್ ಮತ್ತು ಆಯ್ತು. ಬಿಜೆಪಿ ಸರ್ಕಾರ ರಚನೆ ಮಾಡ್ತೀವಿ 2028ಕ್ಕೆ. ಅದನ್ನ ಕಾಂಗ್ರೆಸ್ ಆಲ್ ರೈಟ್ ಓಕೆ. DK ಶಿವಕುಮಾರ್ 2 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದಾರೆ. ಇದ್ರೂ ಇರಬಹುದು ಅಥವಾ ಸಿದ್ದರಾಮಯ್ಯ ಅವರು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಆಯ್ತು ಉತ್ತರ ಕೊಡಿ ಕುಮಾರ್ ಅವರು ಉತ್ತರ ಕೊಡಿ. ಅದು ನನ್ನ ಪಕ್ಷದ ಒಳಗಿನ ಆಂತರಿಕ ವಿಷಯ. ನಾವೇನಾದ್ರು ಮಾಡ್ಕೋತೀವಿ, 2 ವರ್ಷ ಅಧಿಕಾರದಲ್ಲಿ ಇರ್ತೀವಿ, ಆಯ್ತಾ? ನಿಮಗೆ 2028 ಚುನಾವಣೆಯಲ್ಲಿ ಮೋದಿ ಅವ್ರ ತಾತನ್ ಕರ್ಕೊಂಡ್ಬಂದ್ರು, ಕರ್ನಾಟಕದಲ್ಲಿ ಜನ ನಿಮಗೆ ಬೆಂಬಲ ಕೊಡೋದಿಲ್ಲ. ಅಥವಾ ದೇವೇಗೌಡ ತಂದೆ ಕರ್ಕೊಂಡ್ಬಂದ್ರು, ನಿಮ್ಗೆ ಕರ್ನಾಟಕದಲ್ಲಿ ಉತ್ತರ ಕೊಡೋದಿಲ್ಲ. ಕುಮಾರಸ್ವಾಮಿ, ಯಡಿಯೂರಪ್ಪನವರು ಎಲ್ಲಾ ಒಂದಾಗಿ ಇಡೀ ಸ್ವಾಮೀಜಿಗಳು ಕರ್ಕೊಂಡ್ಬಂದು ಏನೋ ಪ್ರವಾಸ ಮಾಡಿದ್ರು, ನಿಮ್ಗೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತಾಯ್ತು. ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರು ಏನು ಒಕ್ಕಲಿಗರ ನಾಯಕ, ನಾನೊಬ್ನೇ, ನಮ್ಮ ಮನೆಯವ್ರು ಬಿಟ್ರಿ ಇನ್ಯಾರು ಇಲ್ಲ ಅಂತ ಏನು ನಾವೇ ಪೇಟೆಂಟ್ ಕೊಟ್ಟಿರೋ ತರ ಬರ್ಕೊಂಡು ಇಟ್ಕೊಂಡಿದ್ರಲ್ಲ, ಅದು ಈಗ ನಿರ್ನಾಮ ಆಯ್ತು. ಅದಕ್ಕೆ ನಿಮಗೆ ದಿಗಿಲತ್ಕೊಂಡಿದೆ, ಆಯ್ತಾ? ಯತ್ನಾಳ್ ಅವ್ರು ಹೇಳಿರೋ ಪ್ರಕಾರ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ಘೋಷಣೆ ಮಾಡಕ್ ಆಗದೆ ಇರೋ ಪಕ್ಷ ಬಿಜೆಪಿ ಪಕ್ಷ. ಹಂಗಾಗಿ ನಾವು ಏನಂತ ಓಟ್ ಕೇಳೋಣ ಜನರ ಹತ್ರ? ಯಾರು ನಮ್ಮ ನಾಯಕ? ಅದೆಲ್ಲ ಬಿಡಿ. ಈಗ ಕುಮಾರ್ ಅವರೇ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಅಷ್ಟೆಲ್ಲ ಹಿರಿಯರಿದ್ದಾರೆ, ಅನುಭವಿ ರಾಜಕಾರಣಿಗಳಿದ್ದಾರೆ. ಪ್ರಥಮ ಪಟ್ಟಿಯಲ್ಲಿ ರಿಲೀಸ್ ಆಗೋ ಏನೋ ಒಂದು ಖಾತೆ ಕೊಟ್ಟಿದ್ದಾರೆ. ಜನಪರವಾದ ಕೆಲಸ ಮಾಡಕ್ಕಾಗದೆ ತಮಗೆ ಇದೇ ಬೇಕು ಅದೇ ಬೇಕು ಅಂತ ಪಟ್ಟು ಹಿಡಿದು ಜನಗಳ ಮುಂದೆ ನಗೆಪಾಟಲಿಗೆ ಈಡಾಗ್ತಾ ಇದ್ದಾರಲ್ಲ, ತಾವೇನು ಹೇಳ್ಬೇಕು ಇದಕ್ಕೆ? ಕೇಳಿಸ್ಕೊಳ್ಳಿ, ಇಲ್ಲಿ ತನಗೆ ಈ ಅರ್ಹತೆ ಇದೆ, ಕೊಡಿ ಸ್ವಾಮಿ ಅಂತ ಕೇಳ್ತಿದ್ದಾರೆ. ಅವ್ರಿಗೆ ಆ ಸ್ವಾತಂತ್ರ್ಯ ಇದೆ ನಮ್ಮ ಪಕ್ಷದಲ್ಲಿ. ಇರ್ಲಿ ಸ್ವಾಮಿ, 2 ವರ್ಷ ಇರೋದು, ಅಟ್ಲೀಸ್ಟ್ ಜನಪರವಾಗಿ ಕೆಲಸ ಮಾಡ್ಲಿ. ಕೇಳಿ, ಅವರು ತಮ್ಮ ಸ್ವಂತ ಮುಖದ ಶಕ್ತಿಯ ಮೇಲೆ ಗೆದ್ದಿಲ್ದೇ ಇರೋರು. ಅವರು ಚೀಲ ಹಾಕೊಂಡೋಗಿ ಓಟ್ ಕೇಳ್ಕೊಂಡ್ ಬಂದಿರೋದು. ಆದ್ರಿಂದ ಓಟ್ ಹಾಕ್ಸಿರೋರು ಚೀಲ ಇಟ್ಕೊಂಡು ಹೋಗಿದ್ರಲ್ಲ ಅವರು. ಅನುಕೂಲ ಆಗಂತದ್ದು ಕೃಷಿ ಖಾತೆ ಕೇಳಿ, ಒಂದು ಕಾರ್ಮಿಕ. ಕುಮಾರ್ ಅವರೇ ರೀ, ನಿಮ್ಮ ಪರಮೇಶ್ವರ್ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅದನ್ನ ಹೇಳ್ರಿ ಕುಮಾರ್ ಅವರೇ. ನಿಮ್ಗೆ ನೋಡ್ರಿ, ನಾನೊಂದ್ ನಿಮ್ಗೆ ಒಂದ್ ನಿಮಿಷ ನಿಮ್ ಕೇಳಿಸ್ಕೊ, ತಾಳ್ಮೆ ಇಲ್ವಲ್ರಿ? ತಾಳ್ಮೆ ಇರ್ಲಿ ರೀ, ಒಂದ್ ನಿಮಿಷ ಇರ್ರಿ. ನಿಮ್ ಮಾತು ಯಾರಿಗೂ ಇಲ್ಲಿ ಕೇಳ್ತಾ ಇಲ್ಲ ರೀ. ಜಿ ಪರಮೇಶ್ವರ್ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಕೊಡ್ಲಿಲ್ಲ? ಜಿ ಪರಮೇಶ್ವರ್ ಅವ್ರಿಗೆ ಗೆದ್ದಿರ್ಲಿಲ್ವೇನ್ರಿ? ಕೊರಟಗೆರೆಯಿಂದ ಗೆದ್ದಿರ್ಲಿಲ್ವಾ ಜಿ ಪರಮೇಶ್ವರ್? KPCC ಅಧ್ಯಕ್ಷರಾಗಿರ್ಲಿಲ್ವಾ? ಅವ್ರ ಸರ್ಕಾರ ತರ್ಲಿಲ್ವಾ? ಜಿ ಪರಮೇಶ್ವರ್ ಅವರು ಯಾಕೆ ನೀವು ಮುಖ್ಯಮಂತ್ರಿ ಮಾಡ್ಲಿಲ್ಲ? ಅವ್ರಿಗೆ ಯಾಕೆ ಕೂಲಿ ಕೊಡ್ಲಿಲ್ಲ? ನೀವ್ ಯಾವತ್ತು ಬುದ್ಧಿ ಕಲಿತೀರಿ? ನಾವು ಬುದ್ಧಿ ಕಲ್ತಿದೀವಪ್ಪ. ನಿಮಗೆ ಜಿ ಪರಮೇಶ್ವರ್ ಅವ್ರಿಗೆ ನೀವ್ ಯಾಕೆ ಮುಖ್ಯಮಂತ್ರಿ? ಕುಮಾರ್ ಅವರೇ, ಇವತ್ತು ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ ಪರಮೇಶ್ವರ್ ಅವರು, ನನಗೆ ಅವಕಾಶ ತಪ್ಪೋಯ್ತು ಅಂತ. ಅದನ್ನ ಹೇಳ್ರಿ. ನಿಮ್ ಪಕ್ಷವನ್ನ ಇಡೀ ಪರಮೇಶ್ವರ್ ಅಲ್ಲ, ಇಡೀ ರಾಜ್ಯದ ದಲಿತು, ದೇಶದ ದಲಿತರೆಲ್ಲ ನಿಮ್ ಪಕ್ಷಕ್ಕೆ 70 ವರ್ಷ ನಿಮ್ಮನ್ನ ಬೆಳೆಸಿದ್ರಲ್ರಿ. ಆ ಪಕ್ಷ, ಆ ಜನಾಂಗ, ಆ ಸಮುದಾಯ ನಿಮ್ಗೆ ವೋಟ್ ಬ್ಯಾಂಕ್ ಹಾಕಿದ್ರಲ್ಲ. ಒಂದೇ ಒಂದು ಮುಖ್ಯಮಂತ್ರಿ ಮಾಡಕ್ಕೆ ನಿಮ್ಗೆ 60 ವರ್ಷ ಬೇಕಾಯ್ತು. ಅದನ್ನ ಶಾಶ್ವತವಾಗಿ ಮುಗಿಸ್ಬಿಟ್ರಿ. ಇವತ್ ಮುಖ್ಯಮಂತ್ರಿ ಸ್ಥಾನ ಕೊಡಕ್ ಆಗ್ಲಿಲ್ಲ ನಿಮ್ಗೆ. ಅದನ್ನ ಒಪ್ಕೊಳ್ಳಿ. ನಿಮ್ DK ಶಿವಕುಮಾರ್ ಅವರು ಒಪ್ಕೋಬೇಕು, ಸಿದ್ದರಾಮಯ್ಯನವರು ಒಪ್ಕೋಬೇಕು. ಸಿದ್ದರಾಮಯ್ಯನವರು ಜಿ ಪರಮೇಶ್ವರ್ ಸೋಲಿಸಿದಂತವ್ರು ಅವ್ರಿಗೆ ಮುಖ್ಯಮಂತ್ರಿ ಯಾಕೆ ಕೊಡಿಸ್ಲಿಲ್ಲ? ಕುಮಾರ್ ಅವರೇ, ಲಾಸ್ಟ್ ರಿಯಾಕ್ಷನ್. ನರೇಂದ್ರ ಕುಮಾರ್ ಅವರೇ, ಲಾಸ್ಟ್ ರಿಯಾಕ್ಷನ್. ಅಲ್ಲಲ್ಲ ಕುಮಾರ್ ಅವರೇ, ನರೇಂದ್ರ ಮೋದಿ ಅವ್ರ ತಾತ ಬರ್ಬೇಕಾಗಿಲ್ಲ ನಮ್ಗೆ ಓಟ್ ಹಾಕಕ್ಕೆ. ಈ ದೇಶದ ಜನ 18 ವರ್ಷ ತುಂಬಿದ ಯಾವುದೇ ಯುವಕ ಈ ದೇಶದಲ್ಲಿ ವಾಸ ಮಾಡ್ತಾ ಇರುವಂತ ಜನ ನಮಗ್ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ನೋಡಿ ರೀ, ಕೇವಲ 3 ಸ್ಥಾನದಲ್ಲಿ ಇದ್ದವರು ಇವತ್ತು ದೇಶ ಆಳ್ತಾ ಇದ್ದೀವಿ, ಮುಂದಕ್ಕೂ ದೇಶ ಆಳ್ತೀವಿ. ನನ್ನ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಹೆಮ್ಮೆಯಿಂದ ವಿದೇಶದಲ್ಲಿ ಹೇಳ್ಕೊತಾರೆ. ನಿಮ್ಮ ನಾಯಕರು ಯಾರ್ರಿ? ನಿಮ್ಮ ನಾಯಕರು ವಿದೇಶದಲ್ಲಿ ಹೋಗಿ ದೇಶವನ್ನ ಹೀಯಾಳುತ್ತಾರೆ. ಈ ದೇಶದಲ್ಲಿ ಅಭದ್ರತೆ ಇದೆ ಅಂತಾರೆ. ಅವರು ನಿಮ್ಮ ನಾಯಕರು ನನ್ನ ದೇಶದ ಪ್ರಧಾನಿಯನ್ನ ಎಲ್ಲ ಹೆಮ್ಮೆಯಿಂದ ಒಪ್ಕೊಳ್ತಾರೆ. ಅವ್ರ ತಾತ ಬರ್ಬೇಕಾಗಿಲ್ಲ ಓಟ್ ಹಾಕಿಸ್ಕೊಳ್ಳಕ್ಕೆ. ದೇಶದ ಜನ ಸಾಕು. ಲಾಸ್ಟ್ ರಿಯಾಕ್ಷನ್ ಆತ್ಮಾನಂದ ಅವರೇ. ಖಂಡಿತವಾಗ್ಲೂ ನೋಡಿ ಸರ್, ಇದೇನೇ ಆಗ್ಲಿ
ಇದು ಯಾವಾಗ ಚುನಾವಣೆ ಬಂದ್ಬಿಡುತ್ತೋ ಅನ್ನುವಂಥದ್ದು ಜನ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ನಾವ್ಯಾರು ಅಲ್ಲ. ನಾವು ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವುದೇ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕೂಡ ಆಗಿಲ್ಲ. ಇವತ್ತು ದೇಶದಲ್ಲಿ ಕರ್ನಾಟಕ ಒಳ್ಳೆ ಸುಭದ್ರವಾದಂತ ರಾಜ್ಯ, ಅಂತ ರಾಜ್ಯದ ರಾಜಕಾರಣ ಹೇಗಿರ್ಬೇಕಾಗಿತ್ತು, ಏನೋ ಒಂದು ಆಶಾಭಾವನೆ ಇಟ್ಕೊಂಡು ಕೆಲವು ತಪ್ಪುಗಳಿಂದ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ರು ಜನ. ಕಾಂಗ್ರೆಸ್ಗೆ ಒಳ್ಳೆಯ 137 ಸೀಟ್ ಬಹುಮತ ಕೊಟ್ಟರು ಕೂಡ ಈ ಸರ್ಕಾರ ನಡೀತಾ ಇರೋದೇಗೆ ಯಾವುದೋ ಅಲ್ಪ ಬಹುಮತ ತಗೊಂಡಿರೋಕ್ಕಿಂತ ಕೀಳಾಗಿ ನಡೀತಾ ಇದೆ. ಇದು ಇವತ್ತು ಡಿ ಕೆ ಶಿವಕುಮಾರ್ ಕೂತಿದಾರಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಲಿ, ನಮ್ಗೆ ಏನು ಅಭ್ಯಂತರ ಇಲ್ಲ. ಅವ್ರಿಗೆ ಮ್ಯಾಂಡೇಟ್ ಇದೆ, ಸಂವಿಧಾನಾತ್ಮಕವಾಗಿ ಅವರು 5 ವರ್ಷಗಳ ಕಾಲಾವಕಾಶ ಇದೆ. ಆದ್ರೆ ಇವ್ರು ಹೋಗ್ತಾರ, ಡಿ ಕೆ ಶಿವಕುಮಾರ್ ಅವ್ರಿಗೆ ಸಾಥ್ ಕೊಡ್ಬೇಕಾಗಿತ್ತು ಅವ್ರ ಪಕ್ಷದ ನಾಯಕರೆಲ್ಲ. ಒಬ್ಬ ಮುಖ್ಯಮಂತ್ರಿ ಆಗಿ CLP ಮೆಂಬರ್ ಆಗಿ ಆಯ್ಕೆ ಮಾಡ್ಕೊಂಡ್ಮೇಲೆ ರಾಜ್ಯಪಾಲರ ಹತ್ರ ಹೋಗಿ ನೀವು CM ಆಗಿ ಪ್ರಮಾಣವಚನ ತಗೊಂಡ್ಮೇಲೆ ಇನ್ನುಳಿದಂತ ಸಚಿವ ಸಂಪುಟ ಅವ್ರಿಗೆ ಬೆಂಬಲ ಕೊಡ್ಬೇಕಾಗಿತ್ತು. ಜನ ಯಾರು ನಿಮ್ಮನ್ನ ಬೇಡ ಅನ್ಲಿಲ್ವಲ್ಲ, ನೀವ್ ಯಾರನ್ನು ಕೇಳಲೇ ಇಲ್ವಲ್ಲ, ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ, ಅವ್ರಿಗೆ ನೀವು ಒಪ್ಪಿಗೆ ಇಲ್ವಲ್ಲ. ನೀವೇ ರಾಜೀನಾಮೆ ಕೊಟ್ಕೊಂಡು ಜೋಬೆಲ್ ಮಡಿಕ ತಿರುಗಾಡ್ತಾ ಇದ್ದೀನಿ ಅಂತ ನಿಮ್ ಮಂತ್ರಿಗಳು ಹೇಳ್ತಾರೆ ಅಂದ್ರೆ ಈ ಸರ್ಕಾರ ಇನ್ನೆಷ್ಟು ದಿನ ನಡೆಯುತ್ತೆ? ಗಿರೀಶ್ ಗೌಡ್ರ ಲಾಸ್ಟ್ ರಿಯಾಕ್ಷನ್ ಇಷ್ಟೇನೆ. ಕಾಂಗ್ರೆಸ್ನ ವಕ್ತಾರರಾದಂತಹ ಮೋದಿ ಅವ್ರ ಅಪ್ಪ ಬಂದ್ರು ಆಗಲ್ಲ, ದೇವೇಗೌಡರ ಅಪ್ಪ ಬಂದ್ರು ಆಗಲ್ಲ ಅಂತ ಹೇಳಿದ್ರು. ಅದನ್ನ ನಾವು ಮಾತು ವಾಪಸ್ ತಗೋಬೇಕು ಅಂತ ಖಂಡಿಸ್ತೀನಿ. ಅವರ ಹತ್ತಿರಬೇಕಾಗಿಲ್ಲ. ಕರ್ನಾಟಕದಲ್ಲಿ ಇವತ್ತು ಜನಗಳು ಬಿಜೆಪಿ ಮತ್ತು JDS ನ ಅಲಯನ್ಸ್ ನ ಒಪ್ಕೊಂಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಿಜೆಪಿನ ಒಪ್ಕೊಂಡಿದ್ದಾರೆ. ನಾವು ಕೂಡ ನೋಡಿ ಸರ್, ದೇವೇಗೌಡರು ಮತ್ತೊಂದು ದೇವೇಗೌಡರು 100 ಜನ ರಾಜ್ಯಸಭಾ ಮೆಂಬರ್ಗಳನ್ನ ಹುಟ್ಟಾಕ್ತಾರೆ, 100 ಜನ MLA-ಗಳನ್ನ ಹುಟ್ಟಾಕ್ತಾರೆ. ಅವ್ರಿಗೆ ಪ್ರಧಾನಿ ಆಗಿರೋದು ಗೊತ್ತಿದೆ, ಮುಖ್ಯಮಂತ್ರಿ ಆಗಿರೋದು ಗೊತ್ತಿದೆ. ಯಾರ್ಯಾರು ನಾಮ ಹಾಕಿದ್ರು ಅಂದ್ಕೊಂಡು ಇಡೀ ದೇಶಕ್ಕೆ ಗೊತ್ತಿದೆ. ದೇವೇಗೌಡರು ರಾತ್ರಿ ಏನಾಯ್ತು ನಾಮ ಇಟ್ಟರೆಲ್ಲ ಬಿಟ್ಬಿಡಿ. ದೇವೇಗೌಡರು ಇವತ್ತು ರಾಜ್ಯಸಭಾ ಮೆಂಬರ್ ಆಗ್ಲಿಲ್ಲ ಅಂತ ಬಹಳ ಸಿಂಪತಿ ವ್ಯಕ್ತಪಡಿಸ್ತಾ ಇದ್ದಾರಲ್ಲ. ಸಿದ್ದರಾಮಯ್ಯನವ್ರಿಗೆ ಅವ್ರ ಹೈಕಮಾಂಡ್ ಹೇಳ್ತಲ್ಲ, ನೀವು ರಾಷ್ಟ್ರಕ್ಕೆ ಬನ್ನಿ ಅಂತ. ಯಾಕೆ ಇಲ್ಲಿ ಕಿತಾಪತಿ ಮಾಡಕ್ ನಿಂತಿದ್ದಾರೆ ಅವ್ರ ನಾಯಕರು? ಇನ್ನೊಬ್ಬ ಮುಖ್ಯಮಂತ್ರಿ ಇಲ್ಲಿ ಇದ್ಮೇಲೆ, ಅನೇಕ ಜನ ಅನುಭವಿಗಳಿದ್ಮೇಲೆ ಸಿದ್ದರಾಮಯ್ಯನವ್ರಿಗೆ ಅಷ್ಟು ಕಾಳಜಿ ಇದ್ರೆ ದೇಶ ಕಟ್ಬೋದಾಗಿತ್ತಲ್ಲ, ದೇಶದ ರಾಜಕಾರಣಕ್ಕೆ ಹೋಗ್ಬೋದಾಗಿತ್ತಲ್ಲ. ಬಂದಲ್ರಿ, ನೀವೇನೋ ದೊಡ್ಡದಾಗಿ ಹೇಳ್ತಿರಲ್ಲ ಒಂದ್ ಮಾತು, ಅಧಿಕಾರದ ಕುದುರೆ ಏರದವನು ಸೂರನೂ ಅಲ್ಲ, ಧೀರನೂ ಅಲ್ಲ, ವೀರನೂ ಅಲ್ಲ ಅಂತ. ನಿಮ್ ಸಿದ್ದರಾಮಯ್ಯನವರು ಸೂರನೂ ಅಲ್ಲ, ಧೀರನೂ ಅಲ್ಲ, ವೀರನೂ ಅಲ್ಲ ರೀ. ಇಳಿಸ್ಬಿಟ್ರಲ್ಲ ಸಿದ್ದರಾಮಯ್ಯನವ್ರು, ಇಳಿಸ್ಬಿಟ್ರಲ್ರಿ. ಧೀರನೂ ಅಲ್ಲ, ವೀರನೂ ಅಲ್ಲ. ಇವತ್ತು ರಾಜ್ಯಸಭಾ ಮೆಂಬರ್ನ ಬೇಡ ಅಂತ ಹೇಳ್ತಾರಲ್ರಿ ನಿಮ್ ನಾಯಕರು. ರಾಜ್ಯಸಭಾ ಮೆಂಬರ್ನ ಬೇಡ ಅಂತ ಹೇಳಿದವರು ಸಿದ್ದರಾಮಯ್ಯನವರು. ಏನು ಅಧಿಕಾರದ ಕುದುರೆಯನ್ನ ಏರದವನು ವೀರನೂ ಅಲ್ಲ, ಸೂರನೂ ಅಲ್ಲ, ಧೀರನೂ ಅಲ್ಲ ಅಂತ ಹೇಳುವಂತ ನಿಮ್ ಡಿ ಕೆ ಶಿವಕುಮಾರ್ ಅವರು, ನೀವು ಎಲ್ಲ ಸೇರ್ದಂಗೆ ಸೂರನೂ ಅಲ್ಲ, ಧೀರನೂ ಅಲ್ಲ, ನೀವು ಹೇಳಿಗಳು. ನೀವು ಹೇಳಿಗಳು, ನೀವು ಹೇಳಿಗಳು. ಇವತ್ತು ರಾಜ್ಯಸಭಾ ಮೆಂಬರ್ನ ದೇವೇಗೌಡರು ಕೊಟ್ಟಿಲ್ಲ, ಅವ್ರು ಕೇಳೇ ಇಲ್ಲ. ಅವ್ರ ಕಷ್ಟ ನಿಮಗೆ ಯಾಕಪ್ಪ? ಇವತ್ತು ರಾಜ್ಯಸಭಾ ಮೆಂಬರ್ನ ಕಿತಾಪತಿ ಮಾಡಕ ಕುಮಾರ್ ಅವರೇ ಲಾಸ್ಟ್ ರಿಯಾಕ್ಷನ್ ನೋಡಿ ಸರ್, 2028ಕ್ಕೆ ಇವರು ಹೊಡೆದ್ರು. ಆಯ್ತು ಆಯ್ತು ಕುಮಾರ್, ಆಯ್ತು ಲಾಸ್ಟ್ ರಿಯಾಕ್ಷನ್. ಒಳತಾಗುವಂತ ಮತ್ತು ಜನರು ಸುಖವಾಗಿ ನೆಮ್ಮದಿಯಿಂದ ಥ್ಯಾಂಕ್ ಯು ಕುಮಾರ್ ಅವರೇ, ಥ್ಯಾಂಕ್ ಯು ಆತ್ಮಾನಂದ ಅವರೇ, ಥ್ಯಾಂಕ್ ಯು ಗಿರೀಶ್ ಗೌಡ್ರೆ, ಧನ್ಯವಾದಗಳು. ಒಟ್ಟಾರೆ ಈ ಕ್ಯಾಬಿನೆಟ್ ಸಚಿವ ಸಂಪುಟ ಅನ್ನುವಂಥದ್ದು ಏನು ಸಿದ್ಧವಾಗ್ತಾ ಇದೆ, ಅದು ಮುಂದುವರಿಯಕ್ಕೆ ಸಚಿವರುಗಳದೇ ಸಹಕಾರ ಇದೆ. ಮತ್ತೊಂದೆಡೆ ಪ್ರತಿಪಕ್ಷಗಳು ಇದು ಬಹಳ ದಿನ ಇರಲ್ಲ ಸರ್ಕಾರ, ಯಾವುದೇ ಸಂದರ್ಭದಲ್ಲೂ ಕೂಡ ಮಧ್ಯಂತರ ಚುನಾವಣೆ ಎದುರಾಗಬಹುದು, ಎಲ್ಲದಕ್ಕೂ ಕೂಡ ತಯಾರಿ ಇರಬೇಕಾಗುತ್ತೆ ಅನ್ನುವಂಥದ್ದನ್ನ ಪ್ರತಿಪಕ್ಷಗಳು ಹೇಳ್ತಾ ಇದ್ರೆ, ರಾಜ್ಯದ ರಾಜಕಾರಣದಲ್ಲಿ ಇನ್ನೇನೆಲ್ಲ ಬೆಳವಣಿಗೆಗಳಾಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಸರ್ಕಾರವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.